ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರೀತಿಯ ವಂದನೆಗಳು. ಈ ಸೇವೆಯ ಮೇಲೆ ನೀವು ಇಟ್ಟ ಪ್ರೀತಿಗಾಗಿಯೂ ನಿಮ್ಮ ಕರೆಗಳಿಗಾಗಿಯೂ ಪ್ರೋತ್ಸಾಹಕ್ಕಾಗಿಯೂ ಕೃತಜ್ಞತೆಗಳು. ಇಂದಿನ ಅಧ್ಯಯನವು ಆದಿಕಾಂಡ ಪುಸ್ತಕದ ಅಧ್ಯಯನದ ಕೊನೆಯ ಕಾರ್ಯಕ್ರಮವಾಗಿರುತ್ತದೆ. ಕುಟುಂಬದ ಪುಸ್ತಕ ಎಂದು ಕರೆಯಲ್ಪಟ್ಟ ಆದಿಕಾಂಡ ಪುಸ್ತಕದ ಅಧ್ಯಯನವು ಅದ್ಭುತವಾಗಿತ್ತಲ್ಲವೇ? ದೇವರು ನಮ್ಮ ಪ್ರಯಾಸವನ್ನು ತಿಳಿದು ಎಲ್ಲರನ್ನೂ ಆಶೀರ್ವದಿಸಿದ್ದಾನೆ. ಯಾಕೋಬನು ಕಾಲಜ್ಞಾನದ ಆಶೀರ್ವಾದವನ್ನು ಮಕ್ಕಳಿಗೆ ನೀಡಿದ್ದು, ಯಾಕೋಬ ಯೋಸೇಫರ ಮರಣ, ಇವುಗಳ ಮೂಲಕ ಆತ್ಮೀಕ ಸತ್ಯಗಳನ್ನು ತಿಳಿದುಕೊಳ್ಳೋಣ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವರು. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 9ನೇ ವಚನ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರನ್ನು ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇಂದು ನಾವು ಆದಿಕಾಂಡ ಪುಸ್ತಕದ ಅಧ್ಯಯನದ ಕೊನೆಯ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ಇಲ್ಲಿವರೆಗೆ ದೇವರ ನಡೆಸುವಿಕೆಗಾಗಿ ಆತನಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ನಮ್ಮ ಧ್ಯಾನದಲ್ಲಿ ಮುಂದೆ ಸಾಗುವಾಗ ಆದಿಕಾಂಡ ಪುಸ್ತಕ 49ನೇ ಅಧ್ಯಾಯ 8ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಯೆಹೂದನೇ, ನಿನ್ನ ಅಣ್ಣ ತಮ್ಮಂದಿರು ನಿನ್ನನ್ನೇ ಸ್ತುತಿಸುವರು. ನಿನ್ನ ಕೈ ನಿನ್ನ ಶತ್ರುಗಳ ಕುತ್ತಿಗೆಯ ಮೇಲಿರುವುದು, ನಿನ್ನ ಸಹೋದರರು ನಿನಗೇ ಎರಗುವರು ಎಂಬುದೇ. ಪ್ರಿಯ ವೀಕ್ಷಕರೇ, ನಿನ್ನ ಸಹೋದರರು ನಿನಗೆ ಎರಗುವರು. ಇದು ಯಾಕೆ? ಯಾಕೆಂದರೆ ಕರ್ತನಾದ ಯೇಸು ಕ್ರಿಸ್ತನು ಯೆಹೂದ ಕುಲದಿಂದ ಬಂದಾತನು ಮತ್ತು ಆತನ ಮುಂದೆ ಎಲ್ಲರೂ ಎರಗುತ್ತಾರೆ. ಆದಿಕಾಂಡ ಪುಸ್ತಕ 49ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸಿರಿ. ಯೆಹೂದನು ಪ್ರಾಯದ ಸಿಂಹದಂತಿದ್ದಾನೆ. ನನ್ನ ಪುತ್ರನೇ, ನೀನು ಮೃಗವನ್ನು ಹಿಡಿದು ಕೊಂದು ಬೆಟ್ಟವನ್ನು ಸೇರಿದ ಸಿಂಹದೋಪಾದಿಯಲ್ಲಿದ್ದಿ. ಅವನು ಸಿಂಹದಂತೆ ಕಾಲು ಮುದುರಿ ಹೊಂಚು ಹಾಕಿಕೊಂಡಿದ್ದಾನೆ. ಮೃಗೇಂದ್ರನಿಗೆ ಸಮನಾದ ಇವನನ್ನು ಕೆಣಕುವುದು ಯಾರಿಂದಾದೀತು ಎಂಬುದೇ. ಮುಂದೆ ನಾವು ಸತ್ಯವೇದದಲ್ಲಿನ ಗಮನಾರ್ಹವಾದ ಪ್ರವಾದನೆಗಳಲ್ಲಿ ಒಂದಾಗಿರುವ ಪ್ರವಾದನಾ ವಾಕ್ಯಕ್ಕೆ ಬಂದಿರುತ್ತೇವೆ. ಅದೇನೆಂಬುದಾಗಿ ನೋಡೋಣ. ಆದಿಕಾಂಡ ಪುಸ್ತಕ 49ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸಿರಿ. ರಾಜದಂಡವನ್ನು ಹಿಡಿಯತಕ್ಕವನು ಬರುವ ತನಕ ಆ ದಂಡವು ಯೆಹೂದನ ಕೈಯಿಂದ ತಪ್ಪುವುದಿಲ್ಲ. ಮುದ್ರೆ ಕೋಲು ಅವನ ಪಾದಗಳ ಬಳಿಯಿಂದ ಕದಲುವುದಿಲ್ಲ. ಅವನಿಗೆ ಅನ್ಯಜನಗಳು ವಿಧೇಯರಾಗಿರುವರು ಎಂಬುದಾಗಿ. ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ರಾಜದಂಡವನ್ನು ಹಿಡಿಯತಕ್ಕವನು ಬರುವ ತನಕ ಎಂಬುದಾಗಿ ನೋಡುತ್ತೇವೆ. ಅಂದರೆ ರಾಜದಂಡವನ್ನು ಹಿಡಿಯತಕ್ಕ ಒಬ್ಬ ಪ್ರಭುವು ಬರುವ ತನಕ ಎಂಬುದು ಅದರ ಅರ್ಥವಾಗಿರುತ್ತದೆ. ಇದು ದೇವರ ವಾಕ್ಯದಲ್ಲಿ ಅತಿ ಗಮನಾರ್ಹವಾದ ಪ್ರವಾದನೆಗಳಲ್ಲಿ ಒಂದಾಗಿರುತ್ತದೆ. ರಾಜದಂಡವನ್ನು ಹಿಡಿಯತಕ್ಕವನು ಬರುವ ತನಕ ಎಂಬುದು ಶಿಲೋವಿಗೆ ಬರುವ ತನಕ ಅಥವಾ ಶಿಲೋವ ಎಂಬವನು ಬರುವ ತನಕ ಎಂಬುದಾಗಿ ಇರುತ್ತದೆ. ಶಿಲೋವ ಎಂಬುದು ವಿಶ್ರಾಂತಿ ಮತ್ತು ಸಮಾಧಾನ ಎಂಬ ಅರ್ಥವನ್ನು ಹೊಂದಿರುತ್ತದೆ. ಪ್ರಿಯರೇ, ಯೇಸು ಕ್ರಿಸ್ತನು ಶಿಲೋವ ಮಾತ್ರವಲ್ಲ, ಆತನು ರಾಜದಂಡವನ್ನು ಹಿಡಿಯುವಾತನೂ ಆಗಿರುತ್ತಾನೆ. ಇಡೀ ವಿಶ್ವದ ರಾಜದಂಡವನ್ನು ಮೊಳೆಗಳಿಂದ ಹೊಡೆಯಲ್ಪಟ್ಟ ಕೈಗಳು ಹಿಡಿಯಲಿರುವವು. ಪ್ರಿಯರೇ, ಇದೇ ಅಧ್ಯಾಯದ 24ನೇ ವಚನದ ಅಂತ್ಯದಲ್ಲಿ ಇಸ್ರಾಯೇಲನಿಗೆ ಪಾಲಕನು ಬಂಡಿಯೂ ಎಂಬುದಾಗಿ ಇದೆ. ಅಂದರೆ ಶಿಲೋವ ಎಂಬಾತನು ಕುರುಬನೂ ಬಂಡಿಯೂ ಆಗಿದ್ದಾನೆ. ಆತನು ತನ್ನ ಜೀವವನ್ನೇ ನೀಡಿದ ಕುರುಬನಾಗಿದ್ದಾನೆ ಮತ್ತು ಒಂದಾನೊಂದು ದಿನ ಬರಲಿರುವ ಮುಖ್ಯ ಕುರುಬನಾಗಿದ್ದಾನೆ. ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲು ಈಗ ಮೂಲೆಗಲ್ಲು ಆಗಿರುವಾತನು ಆತನೇ ಆಗಿದ್ದಾನೆ. ಪ್ರಿಯರೇ, ಆತನೇ ತನ್ನ ಸಭೆಗೆ ಪ್ರಕಾಶಮಾನವಾಗಿರುವ ಉದಯ ಸೂಚಕ ತಾರೆಯಾಗಿದ್ದಾನೆ. ದೇವರು ಒಂದು ಮಾದರಿ ಹಾಗೂ ಕಾರ್ಯಕ್ರಮದ ಅನುಗುಣವಾಗಿ ಚಲಿಸುತ್ತಿರುವ ವಾಸ್ತವಾಂಶವನ್ನು ನಾವು ಎಂದಿಗೂ ಕಳೆದುಕೊಳ್ಳಬಾರದು. ಇದನ್ನು ಗಮನಿಸುವುದು ಬಹು ಮುಖ್ಯವಾಗಿರುತ್ತದೆ. ಮುಂದಕ್ಕೆ ನೋಡೋಣ. ಆದಿಕಾಂಡ ಪುಸ್ತಕ 49ನೇ ಅಧ್ಯಾಯ 11 ಮತ್ತು 12ನೇ ವಚನವನ್ನು. ಅವನು ತನ್ನ ವಾಹನ ಪಶುವನ್ನು ದ್ರಾಕ್ಷಾಲತೆಗೆ ಕಟ್ಟುವನು. ರಾಜ ದ್ರಾಕ್ಷೆಗೆ ತನ್ನ ಕತ್ತೆಯನ್ನು ಬಿಗಿಯುವನು. ದ್ರಾಕ್ಷಾರಸದಲ್ಲಿ ತನ್ನ ಬಟ್ಟೆಗಳನ್ನು ಒಗೆಯುವನು. ದ್ರಾಕ್ಷಾರಸದಲ್ಲಿಯೇ ತನ್ನ ವಸ್ತ್ರಗಳನ್ನು ಅದ್ದಿ ತೊಳೆಯುವನು. ದ್ರಾಕ್ಷಾರಸದ ಸಮೃದ್ಧಿಯಿಂದ ಅವನ ಕಣ್ಣುಗಳು ಕೆಂಪಾಗಿಯೇ ಇರುವವು. ಹಾಲಿನ ಸಮೃದ್ಧಿಯಿಂದ ಅವನ ಹಲ್ಲುಗಳು
ಬೆಳ್ಳಗಾಗಿಯೇ ಇರುವವು ಎಂಬುದೇ. ಪ್ರಿಯ ವೀಕ್ಷಕರೇ, ಇಲ್ಲಿ ತನ್ನನ್ನೇ ಅರಸನು, ರಕ್ಷಕನು, ಮೆಸ್ಸಿಯನು ಎಂದು ಅರ್ಪಿಸಿಕೊಳ್ಳುವ ಕತ್ತೆ ಮದಿಯನ್ನು ಏರಿ ಯೆರೂಸಲೇಮಿನೊಳಗೆ ಪ್ರವೇಶ ಮಾಡಿದ ಕ್ರಿಸ್ತನ ಕುರಿತು ನೋಡುತ್ತಿದ್ದೇವೆ. ದ್ರಾಕ್ಷಾರಸದಲ್ಲಿ ತನ್ನ ಬಟ್ಟೆಗಳನ್ನು ಒಗೆಯುವನು ಎಂಬುದಾಗಿ ನೋಡುವಾಗ ಇದು ಯಾವ ದ್ರಾಕ್ಷಾರಸವಾಗಿರುತ್ತದೆ? ಪ್ರಿಯರೇ, ಇದು ಆತನ ಸ್ವಂತ ರಕ್ತವಾಗಿರುತ್ತದೆ. ಆದರೆ ಕ್ರಿಸ್ತನು ಮುಂದಿನ ಸಾರಿ ಬರುವಾಗ ಆತನ ಬಟ್ಟೆಗಳು ಕೆಂಪು ಬಣ್ಣದವುಗಳಾಗಿರುತ್ತವೆ. ಅಲ್ಲಿ ಪ್ರಶ್ನೆಯು ಕೇಳಲ್ಪಡುತ್ತದೆ. ಅದನ್ನು ಯೆಶಾಯನ ಪ್ರವಾದನೆ ಗ್ರಂಥ 63ನೇ ಅಧ್ಯಾಯ 2ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, ಈ ಸಾರಿ ಅದು ಆತನ ಸ್ವಂತ ರಕ್ತವಾಗಿರುವುದಿಲ್ಲ, ಆದರೆ ಅದು ಆತನ ವೈರಿಗಳ ರಕ್ತವಾಗಿರುತ್ತದೆ. ಅದು ನ್ಯಾಯ ತೀರ್ಪಿಗಾಗಿ ಬರಲಿರುವ ಕ್ರಿಸ್ತನ 2ನೇ ಬರುಣವನ್ನು ಮುಂತಿಳಿಸುವಂಥದ್ದಾಗಿರುತ್ತದೆ. ಪ್ರಿಯ ವೀಕ್ಷಕರೇ, ಯೆಹೂದನಿಗೆ ಕೊಡಲ್ಪಟ್ಟ ಪ್ರವಾದನೆಯು ದೇವರ ವಾಕ್ಯದಲ್ಲಿರುವ ಅತಿ ಗಮನಾರ್ಹವಾದ ಪ್ರವಾದನೆಗಳಲ್ಲಿ ಒಂದಾಗಿರುತ್ತದೆ. ಆದಿಕಾಂಡ ಪುಸ್ತಕ 49ನೇ ಅಧ್ಯಾಯ 13ನೇ ವಚನವನ್ನು ನೋಡುವುದರ ಮೂಲಕ ಜೆಬುಲೂನನ ಗೋತ್ರವು ದೇಶದ ಉತ್ತರ ಭಾಗದಲ್ಲಿ ಕರಾವಳಿಯಲ್ಲಿ ವಾಸ ಮಾಡುವಂತಹದ್ದು, ಅವರಿಗೆ ಹಡಗುಗಳೂ ಸೇರುವ ರೇವು ಇರುವುದು ಎಂದು ತಿಳಿದುಕೊಳ್ಳುತ್ತೇವೆ. ಮುಂದಕ್ಕೆ ನೋಡಿರಿ, ಆದಿಕಾಂಡ ಪುಸ್ತಕ 49ನೇ ಅಧ್ಯಾಯ 14 ಮತ್ತು 15ನೇ ವಚನಗಳನ್ನು. ಇಸ್ಸಾಕಾರನು ಕುರಿ ಹಟ್ಟಿಗಳ ನಡುವೆ ಮಲಗಿಕೊಂಡಿರುವ ಬಲವುಳ್ಳ ಕತ್ತೆಯಂತಿರುವನು. ತಾನು ಸೇರಿದ ಪ್ರದೇಶವು ವಿಶ್ರಾಂತಿಗೆ ಅನುಕೂಲವೂ ಸುಖಾಸ್ಪದವೂ ಆಗಿರುವುದನ್ನು ನೋಡಿ ಅವನು ಹೊರೆಯನ್ನು ಹೊರುವುದಕ್ಕೆ ಬೆನ್ನು ಬೊಗ್ಗಿಸಿಕೊಂಡು ಬಿಟ್ಟೀ ಕೆಲಸವನ್ನು ಮಾಡುವವನಾದನು ಎಂಬುದೇ. ಪ್ರಿಯ ವೀಕ್ಷಕರೇ, ಇಸ್ಸಾಕಾರನು ಅಂತಿಮವಾಗಿ ದೇಶದ ಉತ್ತರ ಭಾಗದಲ್ಲಿಯೇ ನೆಲೆಸಲ್ಪಟ್ಟನು. ಅವರು ದೇಶದ ಬೆನ್ನೆಲುಬನ್ನು ಸ್ಥಾಪಿಸುವ ಶ್ರೇಷ್ಠವಾದ ಕೆಲಸವನ್ನು ಮಾಡಿದರು. ಅಂದರೆ ವಾಗ್ದಾನ ದೇಶದಲ್ಲಿ ನೆಲೆಸಿದಾಗ ನಿಜವಾಗಿಯೂ ದೇಶವನ್ನು ಕಟ್ಟಿದ ಕೆಲಸಗಾರರಾಗಿದ್ದರು. ಆದಿಕಾಂಡ ಪುಸ್ತಕ 49ನೇ ಅಧ್ಯಾಯ 16ನೇ ವಚನದಿಂದ 18ನೇ ವಚನದವರೆಗೆ ಗಮನಿಸಿರಿ. ದಾನನು ಇಸ್ರಾಯೇಲ್ಯರ ಕುಲಗಳಿಗೆ ಯೋಗ್ಯವಾಗುವ ರೀತಿಯಲ್ಲಿ ತನ್ನ ಜನರ ವ್ಯಾಜ್ಯವನ್ನು ಜಯಕ್ಕೆ ತರುವನು. ದಾನನು ದಾರಿಯಲ್ಲಿರುವ ಹಾವಿನಂತೆಯೂ ಮಾರ್ಗದಲ್ಲಿ ಕುದುರೆಯ ಹಿಮ್ಮಡಿಯನ್ನು ಕಚ್ಚಿ ಸವಾರರನ್ನು ಕೆಡುವ ವಿಷ ಸರ್ಪದಂತೆಯೂ ಆಗಿರುವನು. ಯೆಹೋವನೇ, ನಿನ್ನಿಂದುಂಟಾಗುವ ರಕ್ಷಣೆಯು ಯಾವಾಗ ಆಗುವುದೋ ಎಂದು ನಿರೀಕ್ಷಿಸಿಕೊಂಡಿದ್ದೇನೆ ಎಂಬುದೇ. ಪ್ರಿಯ ವೀಕ್ಷಕರೇ, ದಂಗೆ ನಡೆಸುವ ಗೋತ್ರಗಳಲ್ಲಿ ನಿಜವಾಗಿಯೂ ದಾನ್ ಗೋತ್ರವು ಒಂದಾಗಿರುತ್ತದೆ. ಆದುದರಿಂದ ಅವರಿಗೆ ಕರ್ತನ ರಕ್ಷಣೆಯ ಅಗತ್ಯತೆ ಇರುವುದನ್ನು ನಾವು ತಿಳಿದುಕೊಳ್ಳಬಹುದು. ಮುಂದೆ ದೇಶದ ಉತ್ತರ ಭಾಗದಲ್ಲಿ ನೆಲೆಸಿದ ಮತ್ತೊಂದು ಗೋತ್ರವಾಗಿರುವ ಗಾದ್ ಗೋತ್ರದ ಕುರಿತು ಆದಿಕಾಂಡ ಪುಸ್ತಕ 49ನೇ ಅಧ್ಯಾಯ 19ನೇ ವಚನದಲ್ಲಿ ನೋಡುತ್ತೇವೆ. ಆದಿಕಾಂಡ ಪುಸ್ತಕ 49ನೇ ಅಧ್ಯಾಯ 20 ಮತ್ತು 21ನೇ ವಚನವನ್ನು ಗಮನಿಸಿರಿ. ಆಶೇರನಿಗೆ ಧಾನ್ಯ ಸಮೃದ್ಧಿಯಾಗುವುದು, ಅವನಲ್ಲಿ ರಾಜ ಭೋಗ್ಯವಾದ ಪದಾರ್ಥಗಳು ದೊರಕುವವು. ನಫ್ತಾಲಿ ಬಿಡಿಸಿಕೊಂಡಿರುವ ಜಿಂಕೆಯಂತಿದ್ದಾನೆ, ಅವನಿಂದ ಇಂಪಾದ ಮಾತುಗಳುಂಟಾಗುತ್ತವೆ ಎಂಬುದೇ. ಪ್ರಿಯ ವೀಕ್ಷಕರೇ, ಇಲ್ಲಿ ಆಶೇರ್ ಮತ್ತು ನಫ್ತಾಲಿಯವರ ಕುರಿತು ಪ್ರವಾದನೆಯನ್ನು, ಆಶೀರ್ವಾದವನ್ನು ನೋಡುತ್ತೇವೆ. ಮುಂದಕ್ಕೆ ನಾವು ಆದಿಕಾಂಡ ಪುಸ್ತಕ 49ನೇ ಅಧ್ಯಾಯ 22ನೇ ವಚನವನ್ನು ಗಮನಿಸೋಣ. ಯೋಸೇಫನು ಬಹು ಫಲವನ್ನು ಬಿಡುವ ವೃಕ್ಷಕ್ಕೆ ಸಮಾನನಾಗಿದ್ದಾನೆ. ಒರತೆಯ ಬಳಿಯಲ್ಲಿ ಬೆಳೆದು ರೆಂಬೆಗಳನ್ನು ಗೋಡೆಯ ಆಚೆಗೆ ಚಾಚಿರುವ ಫಲವೃಕ್ಷದಂತಿದ್ದಾನೆ ಎಂಬುದೇ. ಪ್ರಿಯರೇ, ಯೋಸೇಫನು ಕಾನಾನ್ ದೇಶವನ್ನು ಬಿಟ್ಟು ಐಗುಪ್ತಕ್ಕೆ ಹೋದಾಗ್ಯೂ ಅವನು ಅಲ್ಲಿಯೂ ದೇವರಿಗಾಗಿ ಸಾಕ್ಷಿಯಾಗಿದ್ದನು. ಅವರ ಮಕ್ಕಳಾದ ಎಫ್ರಾಯಿಮ್ ಮತ್ತು ಮನಸ್ಸೆಯವರು ಇತಿಹಾಸದಲ್ಲಿ ಮುಂದೆ ಸಮಾರ್ಯವೆಂಬ ಪ್ರದೇಶದಲ್ಲಿ ಹಾಕಲ್ಪಡಲಿರುವರು. ಅದು ಕ್ರಿಸ್ತನ ದಿನಗಳಲ್ಲಿ ಅನ್ಯ ದೇಶ ಎಂಬುದಾಗಿ ಕರೆಯಲ್ಪಡುತ್ತಿತ್ತು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ಅಲ್ಲಿ ಸ್ವಾರ್ಥ ಸೇವೆಯನ್ನು ಮಾಡಿದನು. ಯೇಸು ಕ್ರಿಸ್ತನು ಬಾವಿಯ ಬಳಿಯಲ್ಲಿದ್ದ ಸ್ತ್ರೀಯೊಂದಿಗೆ ಆರಂಭಿಸಿ ಸಮಾರ್ಯದ ಜನರೆಲ್ಲರಿಗೂ ಸಾಕ್ಷಿಯನ್ನು ನೀಡುವುದರ ದಾಖಲೆಯನ್ನು ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಹೊಂದಿರುತ್ತೇವೆ. ಪ್ರಿಯರೇ, ಮುಂದೆ ನಾವು ಆದಿಕಾಂಡ ಪುಸ್ತಕ 49ನೇ ಅಧ್ಯಾಯ 23ನೇ ವಚನದಿಂದ 26ನೇ ವಚನಗಳಲ್ಲಿ ಯೋಸೇಫನಿಂದ ಬಂದ 2 ಗೋತ್ರಗಳಾದ ಎಫ್ರಾಯಿಮ್ ಮತ್ತು ಮನಸ್ಸೆ ಗೋತ್ರಗಳು ಬಹು ಪ್ರಖ್ಯಾತವಾದವುಗಳು ಆದವು.
ಯಾಕೋಬನು ಯೋಸೇಫನನ್ನು ಎಫ್ರಾಯಿಮ್ ಮತ್ತು ಮನಸ್ಸೆ ಗೋತ್ರಗಳನ್ನು ಸೃಷ್ಟಿಕರ್ತನು, ವಿಮೋಚಕನು, ಇಸ್ರಾಯೇಲಿನ ದೇವರಾಗಿರುವ ಆತನಿಗೆ ಜೋಡಿಸಿ ಸೇರಿಸಲು ಪ್ರಯತ್ನಿಸುತ್ತಿರುವುದನ್ನು ನೋಡುತ್ತೇವೆ. ಯಾಕೆ ಅವನು ಹಾಗೆ ಮಾಡುತ್ತಾ ಇದ್ದಾನೆ? ಯಾಕಂದರೆ ಈ ಗೋತ್ರಗಳು, ಅದರಲ್ಲೂ ವಿಶೇಷವಾಗಿ ಎಫ್ರಾಯಿಮ್ ಗೋತ್ರವು ಇಸ್ರಾಯೇಲನ್ನು ದೇವರು ಅಸಹ್ಯಪಡುವ ಆರಾಧನೆಗೆ ನಡೆಸಿತು. ದಂಗೆಯನ್ನು ನಡೆಸಿದ ಯಾರೊಬ್ಬಾಮನು ಇಸ್ರಾಯೇಲಿನ ಗಡಿಗಳಲ್ಲಿ 2 ಚಿನ್ನದ ಬಸವಗಳನ್ನು ಇರಿಸಿದನು. ಅವನು ಎಫ್ರಾಯಿಮ್ ಗೋತ್ರದಿಂದ ಬಂದವನಾಗಿದ್ದನು. ಮುಂದಕ್ಕೆ ನೋಡಿರಿ, ಆದಿಕಾಂಡ ಪುಸ್ತಕ 49ನೇ ಅಧ್ಯಾಯ 27ನೇ ವಚನವನ್ನು. ಬೆನ್ಯಾಮೀನನು ಕುರಿಗಳನ್ನು ಹಿಡಿದುಕೊಳ್ಳುವ ತೋಳದಂತಿದ್ದಾನೆ. ಹಿಡಿದುಕೊಂಡದ್ದನ್ನು ಬೆಳಿಗ್ಗೆ ಉಣ್ಣುವನು, ಕೊಳ್ಳೆ ಮಾಡಿದ್ದನ್ನು ಸಂಜೆಯಲ್ಲಿ ಹಂಚಿಕೊಳ್ಳುವನು ಎಂಬುದೇ. ಪ್ರಿಯರೇ, ಇದು ಬೆನ್ಯಾಮೀನನ ಕುರಿತು ವಿಚಿತ್ರವಾದ ಪ್ರವಾದನೆಯಾಗಿರುತ್ತದೆ. ಬೆನ್ಯಾಮೀನನು ಯಹೂದನೊಂದಿಗೆ ಬಹು ಸಮೀಪದಲ್ಲಿ ಗುರುತಿಸಲ್ಪಟ್ಟಿದ್ದನು. ಎಷ್ಟರವರೆಗೆ ಅಂದರೆ ರಾಜ್ಯದ ವಿಂಗಡಣೆಯ ಸಮಯದಲ್ಲಿ ಬೆನ್ಯಾಮೀನನ ಗೋತ್ರವು ಯಹೂದ ಕುಲದೊಂದಿಗೆ ಹೋಯಿತು. ಆದಿಕಾಂಡ ಪುಸ್ತಕ 49ನೇ ಅಧ್ಯಾಯ 28ನೇ ವಚನವು, ಯಾಕೋಬನು ತನ್ನ ಪ್ರತಿಯೊಬ್ಬ ಮಗನ ವಿಷಯದಲ್ಲಿ ಪ್ರವಾದನೆ ಮತ್ತು ಆಶೀರ್ವಚನವನ್ನು ನೋಡಿದನು ಎಂಬುದಾಗಿ ಹೇಳುವುದರೊಂದಿಗೆ ಆ ಭಾಗವು ಮುಕ್ತಾಯಗೊಳ್ಳುತ್ತದೆ. ಮುಂದಕ್ಕೆ ನಾವು ಆದಿಕಾಂಡ ಪುಸ್ತಕ 49ನೇ ಅಧ್ಯಾಯ 29ನೇ ವಚನವನ್ನು ಗಮನಿಸಿರಿ. ಇಸ್ರಾಯೇಲನು ತನ್ನ ಮಕ್ಕಳಿಗೆ ಆಜ್ಞಾಪಿಸಿ ಹೇಳಿದ್ದೇನೆಂದರೆ, ನಾನು ನನ್ನ ಪಿತೃಗಳ ಬಳಿಗೆ ಸೇರಬೇಕಾದ ಕಾಲವು ಸಮೀಪಿಸಿತು. ಹಿತ್ತಿಯನಾದ ಎಫ್ರೋನನ ಭೂಮಿಯಲ್ಲಿರುವ ಗವಿಯೊಳಗೆ ನನಗೆ ಪಿತೃಗಳ ಬಳಿಯಲ್ಲಿ ಸಮಾಧಿ ಮಾಡಬೇಕು ಎಂಬುದೇ. ನೋಡಿರಿ ಪ್ರಿಯರೇ, ಯಾಕೋಬನ ಮರಣದೊಂದಿಗೆ ಎಲ್ಲವೂ ಮುಕ್ತಾಯಗೊಳ್ಳಲಿಲ್ಲ. ಅವನು ತನ್ನ ಮೃತ ದೇಹವನ್ನು ಅಬ್ರಹಾಮನು ಕೊಂಡುಕೊಂಡ ಕ್ರಯವನ್ನು ಕಟ್ಟಿದ್ದ ಆ ಗವಿಯಲ್ಲಿಯೇ ಹೂಣಿಡಬೇಕೆಂದು ಬಯಸುತ್ತಾ ಇದ್ದಾನೆ. ಅವನು ಆ ದೇಶದಲ್ಲಿ ಪುನಃ ಜೀವಿಸುವುದಕ್ಕಾಗಿ ಮರಣದಿಂದ ಎಬ್ಬಿಸಲ್ಪಡುವ ಆ ದಿನದವರೆಗೂ ಆ ಗವಿಯಲ್ಲಿ ಇರಲು, ಅಂದರೆ ಅವನ ದೇಹವು ಅಲ್ಲಿರಲು ಬಯಸಿದನು. ಮುಂದಕ್ಕೆ ನೋಡಿರಿ, ಆದಿಕಾಂಡ ಪುಸ್ತಕ 49ನೇ ಅಧ್ಯಾಯ 30ನೇ ವಚನವನ್ನು. ಆ ಗವಿಯು ಕಾನಾನ್ ದೇಶದ ಮಮ್ರೆಗೆದುರಾಗಿರುವ ಮಕ್ವೇಲ ಎಂಬ ಬಯಲಿನಲ್ಲಿ ಅದೇ. ಅದನ್ನು ಅಬ್ರಹಾಮನು ಅದರ ಸುತ್ತಲಿರುವ ಭೂಮಿಯ ಸಹಿತವಾಗಿ ಹಿತ್ತಿಯನಾದ ಎಫ್ರೋನಿಂದ ಸ್ವಕೀಯ ಸ್ಮಶಾನ ಭೂಮಿಯಾಗುವುದಕ್ಕೆ ಕೊಂಡುಕೊಂಡನು ಎಂಬುದೇ. ಪ್ರಿಯರೇ, ಯಾಕೋಬನು ತನ್ನ ಕುಟುಂಬದ ಇತಿಹಾಸದ ಕುರಿತು ಎಷ್ಟು ತಿಳಿದವನಾಗಿದ್ದನು ನೋಡಿರಿ. ಆ ಸಮಯದಲ್ಲಿ ಯಾವ ಲಿಖಿತ ದಾಖಲೆಯನ್ನು ತನ್ನ ಬಳಿಯಲ್ಲಿ ಹೊಂದದೇ ಇದ್ದಾಗ್ಯೂ ಆ ಮಾಹಿತಿ ಎಲ್ಲವೂ ಅವನ ಮನಸ್ಸಿನಲ್ಲಿತ್ತು. ಆದಿಕಾಂಡ ಪುಸ್ತಕ 49ನೇ ಅಧ್ಯಾಯ 31ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಅಬ್ರಹಾಮನಿಗೂ ಅವನ ಪತ್ನಿಯಾದ ಸಾರಳಿಗೂ ಸಮಾಧಿಯಾಯಿತು. ಅಲ್ಲಿ ಇಸಾಕನಿಗೂ ಅವನ ಹೆಂಡತಿಯಾದ ರೆಬೆಕ್ಕಳಿಗೂ ಸಮಾಧಿಯಾಯಿತು. ಅಲ್ಲಿ ನಾನು ಲೇಯಳನ್ನು ಹೂಣಿಟ್ಟೆನು ಎಂಬುದೇ. ಪ್ರಿಯರೇ, ಯಾಕೋಬನು ಲೇಯಳು ಹೂಣಿಡಲ್ಪಟ್ಟ ಸ್ಥಳದಲ್ಲಿಯೇ ತಾನು ಹೂಣಿಡಲ್ಪಡಬೇಕೆಂದು ಬಯಸುತ್ತಿರುವುದು ದೊಡ್ಡ ವಿಷಯವೇನೂ ಆಗಿರುವುದಿಲ್ಲ. ಅವನ ಅತೀ ಪ್ರೀತಿಯ ರಾಹೇಳಳು ಬೆತ್ಲೆಹೇಮಿನಲ್ಲಿ ಹೂಣಿಡಲ್ಪಟ್ಟಿದ್ದಳು. ಆದರೆ ಪುನರುತ್ಥಾನದ ಸಮಯದಲ್ಲಿ ತಾನು ಸತ್ತವರೊಳಗಿಂದ ಎಬ್ಬಿಸಲ್ಪಡುವುದಕ್ಕಾಗಿ ಅಬ್ರಹಾಮ, ಸಾರಳು, ಈಸಾಕ, ರೆಬೆಕ್ಕಳು ಹಾಗೂ ಲೇಯಳು ಹೂಣಿಡಲ್ಪಟ್ಟ ಅದೇ ಸ್ಥಳದಲ್ಲಿ ತಾನು ಹೂಣಿಡಲ್ಪಡಲು ಬಯಸುತ್ತಾ ಇದ್ದಾನೆ. ಯಾಕೆಂದರೆ ದೇವರು ಇಸ್ರಾಯೇಲ್ ಜನಾಂಗಕ್ಕೆ ತನ್ನ ವಾಗ್ದಾನಗಳನ್ನು ನೆರವೇರಿಸುವ ಸಮಯದಲ್ಲಿ ತಾನು ಅಲ್ಲಿಯೇ ಇರಬೇಕೆಂದು ಅವನ ಬಯಕೆಯಾಗಿದೆ. ಆದಿಕಾಂಡ ಪುಸ್ತಕ 49ನೇ ಅಧ್ಯಾಯ 32 ಮತ್ತು 33ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಹೊಲದ ಕೂಡ ಹಿತ್ಯರಿಂದ ಕ್ರಯಕ್ಕೆ ತೆಗೆದುಕೊಂಡ ಆ ಗವಿಯೊಳಗೆ ನನಗೂ ಸಮಾಧಿ ಮಾಡಬೇಕು ಅಂದನು. ಯಾಕೋಬನು ತನ್ನ ಮಕ್ಕಳಿಗೆ ಅಪ್ಪಣೆ ಕೊಡುವುದನ್ನು ಮುಗಿಸಿದ ನಂತರ ಹಾಸಿಗೆಯ ಮೇಲೆ ತನ್ನ ಕಾಲುಗಳನ್ನು ಮುದುರಿಕೊಂಡು ಪ್ರಾಣ ಬಿಟ್ಟು ಪಿತೃಗಳ ಬಳಿಗೆ ಸೇರಿದನು ಎಂಬುದೇ. ಪ್ರಿಯ ವೀಕ್ಷಕರೇ, ಕಡೇ ಗಳಿಗೆಯವರೆಗೂ ಯಾಕೋಬನು ತನ್ನ ಕಾಲುಗಳನ್ನು ನೆಲದ ಮೇಲೆ ಇಟ್ಟಿರುವುದನ್ನು ನೋಡುವುದು ಬಹು ಆಶ್ಚರ್ಯಕರವಾಗಿಯೂ ಆಸಕ್ತಿಕರವಾಗಿಯೂ ಇದೆಯಲ್ಲವೇ? ಯೌವನ ಪ್ರಾಯದವನಾಗಿದ್ದಾಗ ತನ್ನ 2 ಕಾಲುಗಳ ಮೇಲೆ ತನ್ನ ಸ್ವಂತ ಬಲ ಹಾಗೂ ಸಾಮರ್ಥ್ಯದಲ್ಲಿ ನಡೆದನು. ತನ್ನ ಕುರಿತು ತಾನು ಕಾಳಜಿ ವಹಿಸಿಕೊಳ್ಳಬಹುದು ಮತ್ತು ದೇವರ ಅವಶ್ಯಕತೆಯು ತನಗಿರುವುದಿಲ್ಲ ಎಂದು ಅಂದುಕೊಂಡನು. ಪ್ರಿಯರೇ, ಪೆನಿಯೇಲ್ ಬಳಿಯಲ್ಲಿ ದೇವರು ಅವನನ್ನು ಕುಂಟನನ್ನಾಗಿ ಮಾಡಿದನು. ಯಾಕೋಬನನ್ನು ಹೊಂದಲು ದೇವರು ಅವನನ್ನು ಮುರಿಯಬೇಕಾಗಿತ್ತು. ಅಂದರೆ ಈಗ ಅವನು
ತನ್ನ ಸ್ವಂತ ಬಲದಲ್ಲಿ ನಡೆಯುವನಾಗಿರದೆ ಕೋಲಿನ ಆಧಾರದಿಂದ ನಡೆಯುತ್ತಾ ಇದ್ದಾನೆ. ಮರಣವನ್ನು ಅಪ್ಪಿಕೊಳ್ಳುವುದಕ್ಕಾಗಿ ಮಲಗಿಕೊಳ್ಳುತ್ತಾ ಇದ್ದಾನೆ. ಇದು ಯಾಕೋಬನಾಗಿರುತ್ತಾನೆ. ತನ್ನ ಜೀವಿತದಲ್ಲಿ ಬಹು ದೀರ್ಘ ಪ್ರಯಾಣವನ್ನು ಮಾಡಿರುತ್ತಾನೆ. ಪ್ರಿಯ ವೀಕ್ಷಕರೇ, ಇಲ್ಲಿಗೆ ಆದಿಕಾಂಡ ಪುಸ್ತಕದ 49ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ಮುಂದೆ ನಾವು ಆದಿಕಾಂಡ ಪುಸ್ತಕದ 50ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಆದಿಕಾಂಡ ಪುಸ್ತಕದ ಕಡೆಯ ಅಧ್ಯಾಯವಾಗಿರುವ ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಯಾಕೋಬನನ್ನು ಕಾನಾನಿನಲ್ಲಿ ಹೂಣಿಟ್ಟದ್ದು, ಯೋಸೇಫನು ತನ್ನ ಸಹೋದರರ ಭಯಗಳನ್ನು ಕ್ಷಮಿಸಿದ್ದು, ಐಗುಪ್ತದಲ್ಲಿ ಯೋಸೇಫನ ಮರಣ ಮತ್ತು ಉತ್ತರ ಕ್ರಿಯೆಯು ಎಂಬುವುಗಳೇ. ಪ್ರಿಯರೇ, ಆದಿಕಾಂಡ ಪುಸ್ತಕದ ಈ ಕೊನೆಯ ಅಧ್ಯಾಯದ ಕುರಿತು ದುಃಖದ ಸ್ಪರ್ಶವೂ ಇರುತ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನದಲ್ಲಿ ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು ಎಂಬುದಾಗಿ ಪೌಲನು ಬರೆದನು. ಆದಿಕಾಂಡ ಪುಸ್ತಕವು ಪಾಪದ ವಾಸ್ತವಿಕತೆ ಮತ್ತು ಮರಣದ ನೈಜತೆಯ ಪೂರ್ತಿ ನಿದರ್ಶನವಾಗಿರುತ್ತದೆ. ಮುಂದಕ್ಕೆ ನಾವು ಯಾಕೋಬನನ್ನು ಕಾನಾನಿನಲ್ಲಿ ಹೂಣಿಟ್ಟದ್ದು ಎಂಬ ವಿಚಾರವನ್ನು ನೋಡೋಣ. ಆದಿಕಾಂಡ ಪುಸ್ತಕ 5ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಆಗ ಯೋಸೇಫನು ತನ್ನ ತಂದೆಯ ಮುಖದ ಮೇಲೆ ಬಿದ್ದು ಕಣ್ಣೀರು ಸುರಿಸುತ್ತಾ ಅವನಿಗೆ ಮುದ್ದಿಟ್ಟನು ಎಂಬುದೇ. ಪ್ರಿಯರೇ, ಯೋಸೇಫನು ಸ್ವಾಭಾವಿಕವಾಗಿ ದುಃಖಿತನಾದನು. ಅವನು ತನ್ನ ತಂದೆಯನ್ನು ಹೆಚ್ಚಾಗಿ ಪ್ರೀತಿಸುತ್ತಿದ್ದನು. ಆದಿಕಾಂಡ ಪುಸ್ತಕ 50ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿರಿ. ತರುವಾಯ ಅವನು ತನ್ನ ಸೇವಕರಾದ ವೈದ್ಯರಿಗೆ, ನನ್ನ ತಂದೆಯ ಶವವನ್ನು ಸುಗಂಧ ದ್ರವ್ಯಗಳಿಂದ ತುಂಬಿ ಸಿದ್ಧಪಡಿಸಿರಿ ಎಂದು ಅಪ್ಪಣೆ ಕೊಡಲು ಅವರು ಹಾಗೆಯೇ ಮಾಡಿದರು ಎಂಬುದೇ. ಪ್ರಿಯ ವೀಕ್ಷಕರೇ, ಐಗುಪ್ತದವರು ಹೆಣಗಳನ್ನು ಸಂರಕ್ಷಿಸುವುದಕ್ಕಾಗಿ ಅವುಗಳಿಗೆ ಸುಗಂಧ ದ್ರವ್ಯಗಳಿಂದ ತುಂಬುವುದು ಮಾತ್ರವಲ್ಲ, ಅವುಗಳಿಗೆ ಲೇಪನ ಮಾಡುತ್ತಿದ್ದರು. ಯಾಕೋಬನು ತಾನು ಮರಣ ಹೊಂದಿದ ಮೇಲೆ ತನ್ನ ಶವವನ್ನು ತನ್ನ ಪಿತೃಗಳ ಸ್ಮಶಾನ ಭೂಮಿಯಲ್ಲಿ, ಅಂದರೆ ಮಕ್ವೇಲದ ಗವಿಯಲ್ಲಿ ಹೂಣಿಡಬೇಕೆಂಬುದು ಅವನ ವಿಜ್ಞಾಪನೆಯಾಗಿತ್ತು. ಅವನು ಪುನರುತ್ಥಾನದಲ್ಲಿ ಎಬ್ಬಿಸಲ್ಪಟ್ಟಾಗ ಅವನು ಇಸ್ರಾಯೇಲ್ ದೇಶದಲ್ಲಿ ಇರುತ್ತಾನೆ. ಇದು ಸಭೆಗೆ ಸಂಬಂಧಪಟ್ಟಿರುವ ವಿಶ್ವಾಸಿಯ ನಿರೀಕ್ಷೆಯು. ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನೊಂದಿಗೆ ಮಧ್ಯಾಕಾಶದಲ್ಲಿ ಎತ್ತಲ್ಪಟ್ಟು ನೂತನ ಯೆರೂಸಲೇಮಿಗೆ ಸೇರುವುದೇ ಆಗಿರಬೇಕು. ನೋಡಿರಿ ಪ್ರಿಯರೇ, 2 ಶ್ರೇಷ್ಠವಾದ ನಿರೀಕ್ಷೆಗಳು ಇರುತ್ತವೆ ಮತ್ತು ಅವೆರಡು ಮಹಿಮೆಯುಳ್ಳವುಗಳು ಆಗಿರುತ್ತವೆ. ಆದಿಕಾಂಡ ಪುಸ್ತಕ 50ನೇ ಅಧ್ಯಾಯ 3ನೇ ವಚನದಲ್ಲಿ ಐಗುಪ್ತದವರ ಸುಗಂಧ ದ್ರವ್ಯ ತುಂಬುವ ಪದ್ಧತಿಯ ಕುರಿತು ತಿಳಿದುಕೊಳ್ಳುತ್ತೇವೆ. ಅದು 40 ದಿವಸಗಳನ್ನು ತೆಗೆದುಕೊಂಡಿತ್ತು ಎಂದು ನೋಡುವಾಗ ಅದರಲ್ಲಿ ಹಲವಾರು ಕಾರ್ಯವಿಧಾನಗಳಿದ್ದವು ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು. ಅಷ್ಟೇ ಅಲ್ಲ ಪ್ರಿಯರೇ, ಐಗುಪ್ತರು ಅವನಿಗೋಸ್ಕರ 70 ದಿನ ಗೋಳಾಡಿದರು ಎಂಬುದಾಗಿ ನೋಡುತ್ತೇವೆ. ಆದಿಕಾಂಡ ಪುಸ್ತಕ 50ನೇ ಅಧ್ಯಾಯ 4ನೇ ವಚನದಿಂದ 7ನೇ ವಚನದವರೆಗೆ ಗಮನಿಸಿರಿ. ಗೋಳಾಡುವ ದಿನಗಳು ಮುಗಿದ ನಂತರ ಯೋಸೇಫನು ಫರೋಹನ ಮನೆಯವರ ಬಳಿಗೆ ಹೋಗಿ, ನನ್ನ ತಂದೆಯು ತಾನು ಕಾನಾನ್ ದೇಶದಲ್ಲಿ ಸಿದ್ಧ ಮಾಡಿಕೊಂಡಿರುವ ಸ್ಥಳದಲ್ಲಿಯೇ ತನಗೆ ಸಮಾಧಿ ಮಾಡಬೇಕೆಂದು ಸಾಯುವುದಕ್ಕಿಂತ ಮೊದಲು ನನ್ನಿಂದ ಪ್ರಮಾಣ ಮಾಡಿಸಿದನು. ಆದ್ದರಿಂದ ನನ್ನ ಮೇಲೆ ಕಟಾಕ್ಷವಿದ್ದರೆ ನೀವು ಈ ಸಂಗತಿಯನ್ನು ಫರೋಹನಿಗೆ ತಿಳಿಸಿ, ನಾನು ಹೋಗಿ ತಂದೆಗೆ ಸಮಾಧಿ ಮಾಡಿ ಬರುವುದಕ್ಕೆ ಅಪ್ಪಣೆ ಕೊಡಿಸಬೇಕೆಂದು ಬೇಡಿಕೊಳ್ಳುತ್ತೇನೆ ಅಂದನು. ಫರೋಹನು ಈ ಸಂಗತಿಯನ್ನು ಕೇಳಿ ಯೋಸೇಫನಿಗೆ, ನಿನ್ನ ತಂದೆ ಪ್ರಮಾಣ ಮಾಡಿಸಿದ ಮೇರೆಗೆ ನೀನು ಹೋಗಿ ಅವನಿಗೆ ಸಮಾಧಿ ಮಾಡಿ ಬರಬಹುದೆಂದು ಅಪ್ಪಣೆ ಕೊಟ್ಟನು. ಯೋಸೇಫನು ತಂದೆಗೆ ಸಮಾಧಿ ಮಾಡುವುದಕ್ಕೆ ಹೊರಟು ಹೋದಾಗ ಅವನ ಜೊತೆಯಲ್ಲಿ ಫರೋಹನ ಪರಿವಾರದವರೆಲ್ಲರೂ, ಅರಮನೆಯ ಮುಖಂಡರೆಲ್ಲರೂ, ಐಗುಪ್ತ ದೇಶದ ಮುಖ್ಯಸ್ಥರೆಲ್ಲರೂ, ಯೋಸೇಫನ ಮನೆಯವರೆಲ್ಲರೂ, ಅಣ್ಣ ತಮ್ಮಂದಿರು, ತಂದೆಯ ಮನೆಯವರೆಲ್ಲರೂ ಹೋದರು ಎಂಬುದೇ. ಪ್ರಿಯ ವೀಕ್ಷಕರೇ, ಐಗುಪ್ತ ದೇಶದಲ್ಲಿ ಯೋಸೇಫನು ಎಂಥ ಗೌರವಿಸಲ್ಪಟ್ಟಿರುವ ವ್ಯಕ್ತಿಯಾಗಿದ್ದನು ನೋಡಿರಿ. ಅದು ಐಗುಪ್ತದಿಂದ ಕಾನಾನಿನ ಹೆಬ್ರೋನಿನವರೆಗೂ ಹೋಯಿತು. ಆದಿಕಾಂಡ ಪುಸ್ತಕ 50ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸಿರಿ. ಅವರು ತಮ್ಮ ಹೆಂಡತಿ ಮಕ್ಕಳನ್ನು, ಕುರಿ ದನಗಳನ್ನು ಮಾತ್ರ ಗೋಷೆನ್ ಸೀಮೆಯಲ್ಲಿ ಬಿಟ್ಟು ಹೋದರು ಎಂಬುದೇ. ಪ್ರಿಯರೇ, ಬಹುಶಃ ಫರೋಹನು ಯೋಸೇಫನನ್ನು ಕಳೆದುಕೊಳ್ಳುವುದಕ್ಕೆ ಮನಸ್ಸಿರಲಿಲ್ಲ. ಯಾಕೆಂದರೆ ಅವನಿಗೆ ಯೋಸೇಫನ ಅವಶ್ಯಕತೆ ಇತ್ತು. ಆದುದರಿಂದ ಇದೀಗ ವಾಕ್ಯ ಭಾಗದಲ್ಲಿ ಓದಿರುವಂಥದ್ದನ್ನು
ಯೋಸೇಫನು ಮತ್ತು ಅವನ ಸಹೋದರರ ಹಿಂತಿರುಗುವಿಕೆಯನ್ನು ಖಚಿತಪಡಿಸಿಕೊಳ್ಳುವುದಕ್ಕಾಗಿ ಬಹುಶಃ ಫರೋಹನೇ ಸೂಚಿಸಿರುವ ಸಾಧ್ಯತೆಗಳಿರುತ್ತವೆ. ಮುಂದಕ್ಕೆ ನೋಡೋಣ. ಆದಿಕಾಂಡ ಪುಸ್ತಕ 50ನೇ ಅಧ್ಯಾಯ 9ನೇ ವಚನದಿಂದ 13ನೇ ವಚನಗಳವರೆಗೆ ನೋಡುವಾಗ ಅಲ್ಲಿ ಪುನಃ ಐಗುಪ್ತರ ಗೋಳಾಟವನ್ನು ನೋಡುತ್ತೇವೆ. ಅವರ ಅತ್ಯಧಿಕವಾದ ಗೋಳಾಟವನ್ನು ಕಾನಾನ್ಯರು ನೋಡಿ ಆ ಶೋಕವು ಬಹು ವಿಶೇಷವಾಗಿದೆ ಎಂದು ಹೇಳಿಕೊಂಡರು ಮತ್ತು ಅದರಿಂದಾಗಿ ಆ ಸ್ಥಳಕ್ಕೆ ಆಬೇಲ್ ಮಿಚ್ರಾಯಿಮ್ ಎಂದು ಹೆಸರಾಯಿತು ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ಯಾಕೋಬನನ್ನು ಹೂಣಿಟ್ಟ ಸ್ಥಳದ ಉತ್ತರಕ್ಕೆ 20 ಮೈಲುಗಳಷ್ಟು ದೂರದಲ್ಲಿ ರಾಹೇಲರನ್ನು ಹೂಣಿಟ್ಟ ಬೆತ್ಲೆಹೇಮ್ ಸ್ಥಳವೂ ಇತ್ತು. ಆದರೆ ಯಾಕೋಬನು ಬೆತ್ಲೆಹೇಮಿನಲ್ಲಿ ಹೂಣಿಡಲ್ಪಡಲು ಮನಸ್ಸು ಮಾಡದೆ ತನ್ನ ಪಿತೃಗಳೊಂದಿಗೆ ಹೂಣಿಡಲ್ಪಡಲು ಪ್ರಮಾಣ ಮಾಡಿಸಿಕೊಂಡಿದ್ದನು. ಅವರೆಲ್ಲರೂ ಪುನರುತ್ಥಾನದ ಒಂದೇ ನಿರೀಕ್ಷೆಯನ್ನು ಹೊಂದಿದ್ದರು. ಮುಂದಕ್ಕೆ ನಾವು ಯೋಸೇಫನು ತನ್ನ ಸಹೋದರರ ಭಯಗಳನ್ನು ಕ್ಷಮಿಸಿದ್ದು ಎಂಬ ವಿಚಾರವನ್ನು ನೋಡೋಣ. ಆದಿಕಾಂಡ ಪುಸ್ತಕ 50ನೇ ಅಧ್ಯಾಯ 14ನೇ ವಚನದಿಂದ 17ನೇ ವಚನದವರೆಗೆ ನೋಡುವಾಗ ಯೋಸೇಫನ ಸಹೋದರರು ಬಹುಶಃ ತಮ್ಮ ತಂದೆಯಾದ ಯಾಕೋಬನ ಬಳಿಗೆ ಹೋಗಿ ಅವನ ಮರಣದ ನಂತರ ಅವರಿಗೆ ಏನಾಗಬಹುದೋ ಏನೋ ಎಂಬ ತಮ್ಮ ಭಯಗಳನ್ನು ಹಂಚಿಕೊಂಡಿರಬಹುದು. ಆದ್ದರಿಂದ ಯಾಕೋಬನು ಯೋಸೇಫನಿಗೆ ಹೇಳಲು ಒಂದು ಸಂದೇಶವನ್ನು ನೀಡಿದ್ದನು ಮತ್ತು ಯೋಸೇಫನು ಅವರನ್ನು ಹಿಂಸಿಸುವುದಿಲ್ಲ ಹಾಗೂ ಅವರ ಜೊತೆಗೆ ಸಮಾಧಾನದಲ್ಲಿರುತ್ತಾನೆ ಎಂಬುದರಲ್ಲಿ ಖಚಿತವಾಗಿದ್ದನು. ಆ ಸಹೋದರರು ಈಗ ತಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುತ್ತಾ ಇದ್ದಾರೆ. ಆದಿಕಾಂಡ ಪುಸ್ತಕ 50ನೇ ಅಧ್ಯಾಯ 18ರಿಂದ 20ನೇ ವಚನದವರೆಗೆ ಗಮನಿಸಿರಿ. ಇದಲ್ಲದೆ ಅಣ್ಣಂದಿರು ತಾವೇ ಬಂದು ಅವನ ಮುಂದೆ ಅಡ್ಡಬಿದ್ದು, ಇಗೋ ನಾವು ನಿನಗೆ ಗುಲಾಮರು ಅಂದರು. ಯೋಸೇಫನವರಿಗೆ, ಹೆದರಬೇಡಿರಿ, ನಾನೇನು ದೇವರ ಪ್ರತಿನಿಧಿಯೇ? ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ದೀರಿ, ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು. ಈಗ ಅನುಭವಕ್ಕೆ ಬಂದ ಪ್ರಕಾರವೇ ಅನೇಕ ಪ್ರಾಣಿಗಳಿಗೆ ಸಂರಕ್ಷಣೆ ಉಂಟಾಗುವಂತೆ ಮಾಡಿದನು ಎಂಬುದೇ. ಪ್ರಿಯ ವೀಕ್ಷಕರೇ, ಇಲ್ಲಿ ಯೋಸೇಫನು ಚಿಕ್ಕವನಾಗಿದ್ದಾಗ ಕಂಡಂಥ ಕನಸು ಪುನಃ ಸಂಭವಿಸುತ್ತಾ ಇದೆ ಮತ್ತು ಯೋಸೇಫನು ದೇವರಿಗೆ ಮಹಿಮೆ ಸಲ್ಲಿಸುತ್ತಿರುವುದನ್ನು ನೋಡುವರಾಗಿದ್ದೇವೆ. ಮುಂದಕ್ಕೆ ನೋಡೋಣ. ಆದಿಕಾಂಡ ಪುಸ್ತಕ 50ನೇ ಅಧ್ಯಾಯ 21ನೇ ವಚನದಿಂದ 23ನೇ ವಚನಗಳಲ್ಲಿ ಯೋಸೇಫನು ತನ್ನ ಸಹೋದರರೊಂದಿಗೆ ಪ್ರೀತಿಯಿಂದ ಮಾತಾಡುವುದನ್ನು ಮಾತ್ರವಲ್ಲ, ಅವನು ತನ್ನ ಮೊಮ್ಮಕ್ಕಳನ್ನು ಮರಿಮಕ್ಕಳನ್ನು ನೋಡಿದನು ಎಂಬುದನ್ನು ತಿಳಿದುಕೊಳ್ಳುತ್ತೇವೆ. ಪ್ರಿಯರೇ, ಐಗುಪ್ತದಲ್ಲಿ ಯೋಸೇಫನ ಮರಣ ಮತ್ತು ಉತ್ತರ ಕ್ರಿಯೆಯು ಎಂಬ ವಿಚಾರವನ್ನು ನೋಡೋಣ. ಆದಿಕಾಂಡ ಪುಸ್ತಕ 50ನೇ ಅಧ್ಯಾಯ 24ನೇ ವಚನದಿಂದ 26ನೇ ವಚನದವರೆಗೆ ನೋಡುವಾಗ ಯೋಸೇಫನು ತನ್ನ ಅಣ್ಣ ತಮ್ಮಂದಿರಿಗೆ, ನನಗೆ ಅವಸಾನ ಕಾಲ ಸಮೀಪಿಸಿತು, ಆದರೆ ದೇವರು ನಿಶ್ಚಯವಾಗಿ ನಿಮ್ಮನ್ನು ಪರಾಂಬರಿಸಿ ಈ ದೇಶದಿಂದ ತಾನು ಅಬ್ರಹಾಂ, ಈಸಾಕ್, ಯಾಕೋಬರಿಗೆ ಕೊಡುತ್ತೇನೆಂದು ಪ್ರಮಾಣವಾಗಿ ಹೇಳಿದ ದೇಶಕ್ಕೆ ನೀವು ಹೋಗಿ ಸೇರುವಂತೆ ಮಾಡುವನೆಂದು ತಿಳಿದುಕೊಳ್ಳಿರಿ ಎಂದು ಹೇಳಿದನು. ಇದಲ್ಲದೆ ಯೋಸೇಫನು ಇಸ್ರಾಯೇಲನ ಮಕ್ಕಳಿಗೆ, ದೇವರು ನಿಸ್ಸಂದೇಹವಾಗಿ ನಿಮ್ಮನ್ನು ಪರಾಂಬರಿಸುವನು, ಆಗ ನೀವು ನನ್ನ ಶವವನ್ನು ನಿಮ್ಮ ಸಂಗಡ ಹೊತ್ತುಕೊಂಡು ಹೋಗಬೇಕೆಂದು ಹೇಳಿ ಹಾಗೆಯೇ ಮಾಡುತ್ತೇವೆಂಬುದಾಗಿ ಅವರಿಂದ ಪ್ರಮಾಣ ಮಾಡಿಸಿದನು. ಯೋಸೇಫನು 110 ವರ್ಷದವನಾಗಿ ಸತ್ತನು. ಅವನ ಶವಕ್ಕೆ ಸುಗಂಧ ದ್ರವ್ಯಗಳನ್ನು ತುಂಬಿ ಐಗುಪ್ತ ದೇಶದೊಳಗೆ ಅದನ್ನು ಪೆಟ್ಟಿಗೆಯಲ್ಲಿ ಇರಿಸಿದರು ಎಂಬುದೇ. ಪ್ರಿಯ ವೀಕ್ಷಕರೇ, ಈ ರೀತಿಯಲ್ಲಿ ಆದಿಕಾಂಡ ಪುಸ್ತಕವು ಮುಕ್ತಾಯಗೊಳ್ಳುತ್ತದೆ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡುವುದರೊಂದಿಗೆ ಆರಂಭಗೊಂಡ ಈ ಪುಸ್ತಕವು ಈಗ ಐಗುಪ್ತದಲ್ಲಿನ ಶವ ಪೆಟ್ಟಿಗೆಯೊಂದಿಗೆ ಮುಕ್ತಾಯಗೊಳ್ಳುತ್ತಿದೆ. ಮಾನವ ಕುಟುಂಬಕ್ಕೆ ಏನು ಸಂಭವಿಸಿತ್ತು? ಪಾಪವು ದೇವರ ಸೃಷ್ಟಿಯಲ್ಲಿ ಒಳ ನುಗ್ಗಿಕೊಂಡಿತು. ಪ್ರಿಯರೇ, ಆ ನಿರ್ದಿಷ್ಟ ಸಮಯದಲ್ಲಿ ಯೋಸೇಫನು ಐಗುಪ್ತದಲ್ಲಿ ಜನ ಮೆಚ್ಚಿದ ನಾಯಕನಾಗಿದ್ದನು. ಹೀಗಿರುವಾಗ ಖಂಡಿತವಾಗಿಯೂ ಆ ಸಮಯದಲ್ಲಿ ಅವನ ಶವವನ್ನು ಐಗುಪ್ತದಿಂದ ತೆಗೆಯಲು ಜನರು ಒಪ್ಪುತ್ತಿರಲಿಲ್ಲ ಎಂಬುದು ಸ್ಪಷ್ಟವಾಗಿ ಕಂಡುಬರುತ್ತದೆ. ಯೋಸೇಫನು ಐಗುಪ್ತರಿಂದ ಶ್ರೇಷ್ಠವಾದ ರೀತಿಯಲ್ಲಿ ಗೌರವಿಸಲ್ಪಡುತ್ತಿದ್ದ ಅತೀ ಪ್ರಮುಖನಾದ ದೇಶಭಕ್ತನಾಗಿದ್ದನು. ಬಹುಶಃ ಅವನ ಸಮಾಧಿಯ ಬಳಿಯಲ್ಲಿ ಒಂದು ಕೀರ್ತಿ ಸ್ತಂಭವನ್ನು ಸ್ಥಾಪಿಸಿರಬಹುದು. ಆದರೆ ಯೋಸೇಫನು ತನ್ನ ಜನರಿಗೆ ತನ್ನ ಶವದ ವಿಷಯದಲ್ಲಿ ಒಂದು ಸೂಚನೆಯನ್ನು ನೀಡಿರುವುದನ್ನು ಈ ವಾಕ್ಯ ಭಾಗದಲ್ಲಿ ನಾವು ಓದಿ ತಿಳಿದುಕೊಂಡಿದ್ದೇವೆ. ಯೋಸೇಫನಲ್ಲಿಯೂ ಸಹ ಅವನ ಪಿತೃಗಳು ಹೊಂದಿದ್ದ ನಿರೀಕ್ಷೆಯಿತ್ತು.
ದೇವರು ಈ ಲೋಕದ ತನ್ನ ಜನರನ್ನು ವಾಗ್ದಾನದ ದೇಶವನ್ನು ಸ್ವಾಸ್ಥ್ಯವಾಗಿ ಹೊಂದುವುದಕ್ಕಾಗಿ ಎಬ್ಬಿಸ್ತಾನೆ ಎಂಬುದನ್ನು ಯೋಸೇಫನು ನಂಬಿದ್ದನು. ಪ್ರಿಯರೇ, ಇಬ್ರಿಯರ ಪುಸ್ತಕವು ಇದನ್ನು ಯೋಸೇಫನ ಜೀವಿತದಲ್ಲಿನ ನಂಬಿಕೆಯ ಕಿರೀಟಪ್ರಾಯದ ಕ್ರಿಯೆ ಎಂದು ಪ್ರಸ್ತಾಪಿಸುತ್ತದೆ. ದೇವರು ಯೋಸೇಫನನ್ನು ಗೌರವಿಸಿ ಅವನ ಬಿನ್ಹಾಕ್ಕೆ ಅದ್ಭುತಕರವಾಗಿ ಉತ್ತರಿಸಿರುವುದರ ಕುರಿತು ವಿಮೋಚನಕಾಂಡ ಪುಸ್ತಕ 13ನೇ ಅಧ್ಯಾಯದಲ್ಲಿ ನೋಡಲಿದ್ದೇವೆ. ಮೋಶೆಯು ಮತ್ತು ಇಸ್ರಾಯೇಲನ ಮಕ್ಕಳು ಐಗುಪ್ತವನ್ನು ಬಿಟ್ಟು ಹೊರಡುವಾಗ ಅವರು ಯೋಸೇಫನ ಎಲುಬುಗಳನ್ನು ಹೊತ್ತುಕೊಂಡು ಹೋದರು. ದೇವರಿಗೆ ಸ್ತೋತ್ರವಾಗಲಿ. ಖಂಡಿತವಾಗಿಯೂ ಪ್ರಿಯರೇ, ಆದಿಕಾಂಡ ಪುಸ್ತಕದ ಅಧ್ಯಯನದ ಮೂಲಕ ದೇವರು ನಮ್ಮೊಂದಿಗೆ ಮಾತನಾಡಿದ್ದಾನೆಂದು ನಾನು ನಂಬುತ್ತೇನೆ. ಆದ್ದರಿಂದ ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಾವು ಜೀವಿಸೋಣ. ಮುಂದಿನ ಹೊಸ ಪುಸ್ತಕದ ಅಧ್ಯಯನಕ್ಕಾಗಿ ಪ್ರಾರ್ಥನಾಪೂರ್ವಕವಾಗಿ ಸಿದ್ಧರಾಗಿರಿ. ನಾವೆಲ್ಲರೂ ಒಟ್ಟಾಗಿ ಏಕ ಮನಸ್ಸಿನಿಂದ ಪ್ರಾರ್ಥನೆ ಮಾಡೋಣ. ಕರುಣಾಳು ದೇವರೇ, ನಿನ್ನ ಮಹಾಕೃಪೆಯಿಂದ ಆದಿಕಾಂಡ ಪುಸ್ತಕವನ್ನು ಅಧ್ಯಯನ ಮಾಡೋದಕ್ಕೆ ಸಹಾಯ ಮಾಡಿದ್ದಿ. ಹಂತ ಹಂತವಾಗಿ ನೀನು ನಮ್ಮ ಸಂಗಡ ಮಾತನಾಡಿದ್ದಿ. ಕೇಳಿಸಿಕೊಂಡದ ನಾವೆಲ್ಲರೂ ನಿನ್ನನ್ನೇ ಆತುಕೊಂಡು ನಿನ್ನನ್ನು ಗೌರವಿಸಿ ನಿನಗೆ ನಂಬಿಗಸ್ತರಾಗಿ ಜೀವಿಸೋದಕ್ಕೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರ ನಂಬಿಕೆಯನ್ನು ಬಲಪಡಿಸು. ನಿನ್ನ ಆತ್ಮನ ಸಹಾಯದೊಂದಿಗೆ ನಿನ್ನ ವಾಕ್ಯ ಭರಿತರಾಗಿ ಆತ್ಮಿಕ ಶಾರೀರಿಕ ಆಶೀರ್ವಾದದೊಂದಿಗೆ ಭೌತಿಕವಾದ ಆಶೀರ್ವಾದಗಳನ್ನು ಹೊಂದಿಕೊಂಡು ಜೀವಿಸುವುದಕ್ಕೆ ಕೃಪೆ ಕೊಟ್ಟು ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಾಯದಿಂದ ಒಂದು ಪ್ರಶ್ನೆ. ಯಾಕೋಬನು ತನ್ನ ಮೃತದೇಹವನ್ನು ಎಲ್ಲಿ ಹೂಣಿಡಬೇಕೆಂದು ಆಜ್ಞಾಪಿಸಿದನು? ಯಾಕೋಬನು ತನ್ನ ಮೃತದೇಹವನ್ನು ಎಲ್ಲಿ ಹೂಣಿಡಬೇಕೆಂದು ಆಜ್ಞಾಪಿಸಿದನು? ಉತ್ತರ: ಐಗುಪ್ತ, ಮಕ್ಪೇಲ, ಗೋಷನ್. ನಿಮ್ಮ ಉತ್ತರಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆ 7618737772ಗೆ ಕಳುಹಿಸಿ. ದೈವಾನ್ವೇಷಣೆ ದೈವಾನ್ವೇಷಣೆ, ಪ್ರತಿ ಮಾನವನಿಗೆ ದೇವರೇ ಅವಶ್ಯ. ದೈವಾನ್ವೇಷಣೆ 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 ದೈವಾನ್ವೇಷಣೆ, ಪ್ರತಿ ಮಾನವನಿಗೆ ದೇವರೇ ಅವಶ್ಯ. ದೈವಾನ್ವೇಷಣೆ. ಪ್ರಿಯರೇ, ದೇವರ ಕೃಪೆಯಿಂದ ಆದಿಕಾಂಡ ಪುಸ್ತಕದ ಅಧ್ಯಯನವನ್ನು ಮಾಡಿ ಮುಗಿಸಿದ್ದೇವೆ. ಎಷ್ಟೊಂದು ಆತ್ಮೀಯ ಸತ್ಯಗಳನ್ನು, ಆಶೀರ್ವಾದಗಳನ್ನು ದೇವರು ನಮಗೆ ನೀಡಿದ್ದಾನೆ ಅಲ್ಲವೇ? ದೇವರ ಪ್ರೀತಿಯ ಅರಿತುಕೊಂಡು ದೇವರಿಗೆ ವಿಧೇಯರಾಗಿ ಆತನ ವಾಕ್ಯಗಳನ್ನು ಕೈಗೊಂಡು ವೈಯಕ್ತಿಕ ಜೀವಿತದಲ್ಲಿಯೂ ಕುಟುಂಬ ಜೀವಿತದಲ್ಲಿಯೂ ದೇವರ ನಾಮವನ್ನು ಘನಪಡಿಸುತ್ತಾ ನಂಬಿಗಸ್ತರಾಗಿ ಜೀವಿಸಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಮುಂದಿನ ಕಾರ್ಯಕ್ರಮದಲ್ಲಿ ಹೊಸ ಪುಸ್ತಕದ ಅಧ್ಯಯನಕ್ಕಾಗಿ ಪ್ರಾರ್ಥನಾಪೂರ್ವಕವಾಗಿ ಸಿದ್ಧರಾಗಿರಿ. ಪ್ರಿಯ ವೀಕ್ಷಕರೇ, ಹೇಗಿತ್ತು ಆದಿಕಾಂಡ ಪುಸ್ತಕದ ಅಧ್ಯಯನ? ದೇವರ ಮಹಿಮೆಗಾಗಿ, ಸೇವೆಯ ಅಭಿವೃದ್ಧಿಗಾಗಿ, ಇತರರ ಆತ್ಮೀಕ ಅಭಿವೃದ್ಧಿಗಾಗಿ ಹಿಂದೆ ಕರೆ ಮಾಡಿರಿ. ಸೇವೆಯನ್ನು ಬೆಂಬಲಿಸಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.